ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 33. ಒಳಗೆ ಬಂದವಳು ಇಬ್ಬರ ಮಧ್ಯ ಆರ್ಯನ ಮಲಗಿಸಿ ಟವೆಲ್ ಒಂದು ಮೈ ಮೇಲೆ ಸುತ್ತಿಕೊಂಡು ಅಲ್ಲೇ ಇದ್ದ ನೀರು ತೆಗೆದುಕೊಂಡು ವಿಷ್ಣು ಮುಖಕ್ಕೆ ಚಿಮುಕಿಸಿದ್ಲು. ಮೊದಲ ಬಾರಿಗೆ ಎಚ್ಚರ ಆಗಲಿಲ್ಲ ಅವನಿಗೆ. ನಂತರ ಎಚ್ಚೆತ್ತ ಅವಳು ಪದೇ ನೀರು ಚಿಮುಕಿಸಿದಾಗ, ಹೇ, ಏನೇನಿಂದ ಇಷ್ಟೊತ್ತಲ್ಲಿ ಎಂದ ವಿಷ್ಣು ಕಣ್ಣುಜ್ಜಿಕೊಂಡು. ಎದುರಿದ್ದವಳ ರೂಪ ಇನ್ನೂ ಸ್ಪಷ್ಟವಾಗಿ ಕಾಣಿಸಿಲ್ಲ ಅವನ ಕಣ್ಣಿಗೆ. ನನ್ನ ಸೀರೆ ನಿಮ್ಮ ಮೈ ಮೇಲೆ ಹಾಕಿದೆ, ಏನಂತ ಹೇಳಿದ್ರಿ ನೀವು? ನಿಮ್ಮೇಲೆ ನಿಮಗೆ ನಂಬಿಕೆ ಇದೆ ಅಂತ ಅಲ್ವಾ ಎಂದು ಅವಳು ಕೆಂಪು ಕಣ್ಣು ಮಾಡಿಕೊಂಡು ಹೇಳುವಾಗ, ನಿಲ್ಲಿಸು ಮಾರಾಯ್ತಿ, ನೀನು ಏನೇನೋ ಉದುದ ಡೈಲಾಗ್ ಹೇಳಿ ಮಕ್ಕೊಂಡೆ. ನನಗೆ ಚಳಿ ಆಗ್ತಿತ್ತು. ನಿದ್ದೆಗಣ್ಣಲ್ಲಿ ಏನು ಅಂತ ನೋಡದೆ ಸುತ್ತಿಕೊಂಡೆ. ಏನಾಯ್ತು ಇವಾಗ ಎಂದು ಕಣ್ಣು ಮುಚ್ಚಿಯೇ ನುಡಿದವನ ಮೇಲೆ ಸಿಟ್ಟಿಗೆ ಅಲ್ಲೇ ಕಬೋರ್ಡ್ ಓಪನ್ ಮಾಡಿ ಅಲ್ಲಿ ಇದ್ದ ಬೆಡ್ಶೀಟ್ ಅವನ ಮೇಲೆ ಎಸೆದು ಮಗನ ಪಕ್ಕ ಬಂದು ಉರುಳಿದ್ಲು ಆರತಿ. ಬೆಡ್ಶೀಟ್ ಸಿಗಲಿಲ್ಲ ಅಂತ ಅದಕ್ಕೆ ನನ್ನ ಸೀರೆ ಬೇಕಿತ್ತಂತೆ. ಅದೇನು ದಪ್ಪ ರಗ್ಗು ಇದ್ದಾಗಿದೆಯಾ? ನನಗಾದರೂ ಅರಿವು ಬೇಡವಾ? ಛೆ, ಅಮ್ಮನ ಎದುರು ಮಾನ ಹೋಯ್ತು ಎಂದು ಹಣೆ ಚಿಚ್ಚಿಕೊಂಡ್ಳು. ಮಮ್ಮಿ ಮಿಸ್ ಯು ಎಂದು ಆರ್ಯ ಕನಸಲ್ಲಿಯೇ ಅವಳ ಅಪ್ಪಿ ನುಡಿದಾಗ ನಕ್ಕು ಎಲ್ಲವ ಮರೆತವಳು ಮಿಸ್ ಯು ಟೂ ಕಂದ ಎಂದು ಅಪ್ಪಿದಳು ತಾನು. ಸುಮ್ಮನೆ ಮಲಗು ಕಂದ, ಇಲ್ಲೇ ಇದ್ದೀನಿ ಎಂದು ಅವನ ಹಣೆಗೆ ತುಟಿ ಸೋಕಿಸಿ ಕಣ್ಣು ಮುಚ್ಚಿದ್ಲು. ಸಮಯ ಮೆಲ್ಲಗೆ ಸರಿದು ಸೂರ್ಯ ಬಾನಿನಲ್ಲಿ ಮೂಡಿದ. ಕಿಟಕಿಯ ಮೂಲಕ ಸೂರ್ಯನ ಕಿರಣಗಳು ಮುಖದ ಮೇಲೆ ಬಿದ್ದಿದ್ದ ಎಚ್ಚರ ಆಗಿತ್ತು ವಿಷ್ಣುಗೆ. ಮೆಲ್ಲಗೆ ಎಚ್ಚರಾದವ ಕಣ್ಣು ಬಿಟ್ಟು ವಿಷ್ಣು ತನ್ನ ಮೈ ಮೇಲೆ ಇದ್ದ ಸೀರೆ ಇದ್ದದ್ದು ನೋಡಿ ಬೆಚ್ಚಿ ಎದ್ದು ಬಿಟ್ಟ ಮೇಲೆ. ಏಯ್ ಏಯ್ ಇದ್ದಳೆ ಆರತಿ ಎಂದು ಅವಳ ಭುಜ ತಟ್ಟಿದ ಭಯದಿಂದ. ಏನು ನಿಮ್ಮದು? ರಾತ್ರಿನೂ ಸರಿಯಾಗಿ ನಿದ್ದೆ ಆಗಲಿಲ್ಲ ನಿಮ್ಮಿಂದ. ಇವಾಗ ನೋಡಿದ್ರೆ ಮತ್ತೆ ಎಬ್ಬಿಸಿದ್ದೀರಾ ಎಂದು ಅವಳು ಕಣ್ಣುಜ್ಜಿಕೊಂಡು ಎದ್ದಿದ್ದೆ. ಅವಳ ಮಾತನ್ನು ತಪ್ಪಾರ್ಥ ಮಾಡಿಕೊಂಡು, ಏಯ್ ಏನಾಗಂದ್ರೆ ನನಗೆ ಬುದ್ಧಿ ಇಲ್ಲ, ನಿನ್ನ ಬುದ್ಧಿ ಎಲ್ಲಿ ಇಟ್ಕೊಂಡಿದ್ದೆ ಎಂದು ಕೂಗಿದ ಗಾಬರಿಯಿಂದ. ಏಯ್, ನಿದ್ದೆಗಂಡಲ್ಲಿ ನಂಗೆ ಗೊತ್ತಾಗಲಿಲ್ಲ, ನೀವೇ ತಾನೇ ನಂಬಿಕೆ ಅದು ಇದು ಅಂತ ಹೇಳಿದ್ದು. ನಿಧಾನ ಮಾತಾಡಿ, ಪಾಪ ಆರ್ಯ ಮಲಗಿದ್ದಾನೆ ಎಂದು ಮಗನ ತಟ್ಟುತ್ತಾ ಮೇಲೆದ್ದಳು ಆರತಿ. ಅವಳು ಹೊದ್ದಿದ್ದ ಹೊದಿಕೆ ಜಾರಿ ಅವಳ ಸೌಂದರ್ಯ ದರ್ಶನ ಆಗಿತ್ತು. ಏಯ್ ಮುಚ್ಕೋ ಎಂದು ಪಕ್ಕಕ್ಕೆ ತಿರುಗಿದ. ತಕ್ಷಣ ಪಕ್ಕದಲ್ಲಿದ್ದ ಟವಲ್ ತೆಗೆದುಕೊಂಡು ತನ್ನದೇ ಮುಚ್ಚಿಕೊಂಡ್ಳು. ರಾತ್ರಿ ನಾನು ಇದನ್ನೇ ಅಲ್ವಾ ಹೇಳಿದ್ದು, ನಿಮ್ಮಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಮ್ಮನೆದಿರು ಎಂದು ಗುರಾಯಿಸಿದ್ಲು ಅವನನ್ನು. ಅಂದರೆ ಎಲ್ಲ ಎಲ್ಲ ಆಗೋಯ್ತಾ ಎಂದನು ಭಯದಲ್ಲಿ. ಅವಳ ಸೀರೆ ಅವಳ ಮೈ ಮೇಲೆ ಎಸೆದು. ಅಯ್ಯೋ, ಏನು ಮುಗೀತು? ರಾತ್ರಿನೇ ಬೆಡ್ಶೀಟ್ ಬೇಕು ಅಂದರೆ ಕೊಡ್ತಿದ್ದೆ. ನೀವು ಹಾಗೆ ಮಲಗಿ ನನ್ನ ಸೀರೆ ಸುತ್ತಿಕೊಂಡ್ರೆ ನಾನೇನು ಮಾಡೋಕ್ಕೋಗುತ್ತೆ? ರಾತ್ರಿ ಕಂದ ಅಳ್ತಿದ್ದ ಅಂತ ಅಮ್ಮ ಕರೆದುಕೊಂಡು ಬಂದರು. ನಾನು ನಿದ್ದೆ ಕಣ್ಣಲ್ಲಿ ಹೀಗೆ ಹೋಗಿ ಅವರ ಕಣ್ಣಿಗೆ ಬಿದ್ದೆ. ಅಲ್ಲಿಗೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಯ್ತು ಎಂದು ಅವಳು ತಲೆ ಚೆಚ್ಚಿಕೊಂಡು ಬಟ್ಟೆ ಹಿಡಿದು ಬಾತ್ರೂಮ್ ಸೇರಿದಾಗ ಜೋರಾಗಿ ನಕ್ಕು ಬಿಟ್ಟ ವಿಷ್ಣು. ಒಂದೇ ನಿಮಿಷದಲ್ಲಿ ಏನೇನೋ ಕಲ್ಪನೆ ಮಾಡಿಕೊಂಡು ಬಿಟ್ನಲ್ಲ. ನಗು ತಡೆದುಕೊಳ್ಳಲಾಗದೆ ಅವು ಬಿದ್ದು ಬಿದ್ದು ನಗುವಾಗ ಬಾತ್ರೂಮ್ ಡೋರ್ ಚೂರೆ ತೆಗೆದು ಇಣುಕಿದ್ಲು ಆರತಿ. ಇವಾಗ ಯಾಕೆ ನಗ್ತಿರೋದು ಎಂದಳು ತಲೆಯಷ್ಟೇ ಆಚೆ ಹಾಕಿ. ನಿನಗೆ ಗೊತ್ತಾಗಲ್ಲ, ಬೇಗ ಬಾ, ನಾನು ಸ್ನಾನಕ್ಕೆ ಹೋಗಬೇಕು ಎಂದು ಹೇಳಿದಾಗ ಹಣೆಯ ಕೈಯಿಂದ ಬಡಿದುಕೊಂಡು ಒಳಗೆ ನಡೆದಳು. ಎಂದು ಯಾವ ಗೊಡವೆಯೂ ಬೇಡ ಎಂದು ಸಿಂಪಲ್ ಆಗಿ ಚೂಡಿದಾರ ಹಾಕಿ ಬಂದಿದ್ಲು. ಯಾವ ಬಟ್ಟೆಯಲ್ಲೂ ಅವಳು ಸುಂದರಿಗೆ. ಅರ್ಧ ಗಂಟೆ ಸ್ನಾನನೇ ಮಾಡಿದರೆ ಮುಗೀತು ಜೀವನ ಎಂದು ಬೇಕೆಂದೇ ಗೊಣಗುತ್ತಾ ತನ್ನ ಬಟ್ಟೆ ತೆಗೆದುಕೊಂಡು, ಕತ್ತೆ ಎಷ್ಟೇ ಹೊತ್ತು ನೀರಲ್ಲಿ ಮುಳುಗಿದ್ರೂ ಅಶುವ ಆಗೋದಿಲ್ಲ ಎಂದು ಗೊಣಗಿ ಬಾತ್ರೂಮ್ ಸೇರಿದಾಗ ಅವನ ಮಾತು ಅರ್ಥ ಮಾಡಿಕೊಂಡವಳೆ ಹೇ ಯೂ ಎಂದು ಕೂಗಿದ್ಲು ಜೋರಾಗಿ. ಕತ್ತೆ ಅಂತ ಅದಕ್ಕೆ ಕೇಳಿದ್ದು. ಮಗ ಮಲಗಿದ್ದಾನೆ, ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡ್ಬಾ ಎಂದ ಒಳಗಿನಿಂದಲೇ. ಅವನ ಮಾತಿಗೆ ಉರಿದು ಮಲಗಿದ್ದ ಮಗನ ಮೇಲೆ ಹೊದಿಕೆ ಹೊದಿಸಿ ಕೆಳಗೆ ನಡೆದ್ಲು. ಗುಡ್ ಮಾರ್ನಿಂಗ್ ಅಮ್ಮ ಎಂದು ಕಾಫಿ ಮಾಡುತ್ತಿದ್ದ ಅಮ್ಮನ ತಬ್ಬಿದಳು ಆರತಿ. ಹಾಗೆ ಅವನ ಕೆನ್ನೆ ತಟ್ಟಿ, ನಾನು ನಿನ್ನ ಗಂಡ ಅಲ್ಲಮ್ಮ, ಸೀರೆ ಎಲ್ಲ ಸರಿ ಇದೆ ತಾನೇ ಎಂದು ಕಾಲೆಳೆದರು ಮಂಗಳ. ಮಂಗು, ನಾ ಚೂಡಿದಾರ ಹಾಕಿದ್ದೀನಿ, ನೀನಂದುಕೊಂಡಂತೆ ಏನೂ ಆಗಿಲ್ಲ, ಅವರಿಗೆ ಚಳಿಯಾಗಿತ್ತಂತೆ ಎಂದು ಹೇಳುತ್ತಿದ್ದಂತೆ, ನಾಚಿಕೆ ಇಲ್ಲದವಳೆ, ಸುತ್ತಮುತ್ತ ನೋಡಿ ಮಾತಾಡು. ನಿನ್ನ ಅಪ್ಪ ಹಾಲು ತರೋದಕ್ಕೆ ಹೋಗಿದ್ದಾರೆ, ಬಂದ್ರ ನೋಡು, ಕಾಫಿ ಕೊಡ್ತೀನಿ ಎಂದು ಹೇಳುವಾಗ ಒಳಗೆ ಬಂದರು ಗಿರೀಶ್. ನಿಮಗೆ ಹಾಲು, ನನ್ನ ಮಗನಿಗೆ ಹಾರ್ಲಿಕ್ಸ್ 2 ತಂದಿದ್ದೀನಿ ಎಂದು ಹಾರ್ಲಿಕ್ಸ್ ಡಬ್ಬ ಕೊಟ್ಟು, ಆರು ಮಗು ಎದ್ನಾ ಎಂದರು ಅವಳ ನೋಡುತ್ತಾ. ಇಲ್ಲಪ್ಪ, ಬೆಳಗ್ಗೆ ಬೇಗ ಎದ್ದಿದ್ದಾನೆ ಅಲ್ವಾ, ಅದಕ್ಕೆ ಇನ್ನೂ ನಿದ್ದೆ ಮುಗ್ದಿಲ್ಲ ಎಂದು ಹೇಳುವಾಗ ಕಣ್ಣುಜ್ಜಿಕೊಂಡು ಮೆಟ್ಟಿಲು ಇಳಿದು ಬರುತ್ತಿದ್ದ ಆರ್ಯ. ಮಮ್ಮಿ ಎಂದು ಬರುವಾಗ ಕಾಲು ಜಾರುವವನ ಓಡಿ ಹೋಗಿ ಎತ್ತಿಕೊಂಡರು ಗಿರೀಶ್. ಚಾಂಪ್, ಯಾಕೊಬ್ಬರೇ ಬರೋದಕ್ಕೆ ಹೋದ್ರಿ ಎಂದು ದೊಡ್ಡ ಕಣ್ಣು ಮಾಡಿ ಕೇಳಿದ್ಲು ಆರತಿ ಎದೆಯ ಮೇಲೆ ಕೈ ಇಟ್ಟು.
ನೀವು ಇರಲಿಲ್ಲ ಅಲ್ಲ, ಅದಕ್ಕೆ ಬಂದೆ. ನಾನು ಒಬ್ಬನೇ ಬಿಟ್ಟು ಬಂದಿದ್ದಿಲ್ಲ ಎಂದು ಅವ ಮುದ್ದಾಗಿ ಹೇಳುವಾಗ ಅವನ ಕೆನ್ನೆ ಹಿಂಡಿ, ಇಲ್ಲ ಕಂದ, ನೀವು ಮಲಗಿದ್ರಿ ಅಲ್ವಾ, ಅದಕ್ಕೆ ಎಚ್ಚರ ಮಾಡಿಸಲಿಲ್ಲ ಎಂದು ಅವನ ತಲೆ ನೇವರಿಸುವಾಗ ಹಾರ್ಲಿಕ್ಸ್ ತೆಗೆದುಕೊಂಡು ಬಂದರು ಮಂಗಳ. ತಗೋ ಕಂದ, ನಿಮ್ಮ ಮನೆಗೆ ಬುದ್ಧಿ ಇಲ್ಲ ಬಾ ಎಂದು ತಾವೇ ಎದ್ದಿಕೊಂಡು ಅವನ ಕೈಗೆ ಹಾರ್ಲಿಕ್ಸ್ ಕೊಟ್ಟು, ತಗೋ ಕಾಫಿ, ನಿನ್ನ ಗಂಡನಿಗೆ ಕೊಟ್ಟು ಕರೆದುಕೊಂಡು ಬಾ ಎಂದು ಹೇಳಿದಾಗ ತಲೆ ಆಡಿಸಿ ನಡೆದಳು. ವಿಷ್ಣು ಕಾಫಿ ಎಂದು ಬಾಗಿಲ ಒಳಗೆ ಬಂದವಳು ಅವ ಇದ್ದ ಸ್ಥಿತಿ ನೋಡಿ ಅಯ್ಯೋ ಎಂದು ತಲೆ ಚಚ್ಚಿಕೊಂಡು ಹಿಂದೆ ತಿರುಗಿ ನಿಂತು ಬಿಟ್ಲು. ಹೇಯ್, ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ಎಂದು ಬೇಗ ಬೇಗ ಅಲ್ಲೇ ಇದ್ದ ಅವಳ ದುಪ್ಪಟಮ್ಮ ಹೀಗೆ ಸುತ್ತಿಕೊಂಡ ವಿಷ್ಣು. ಬಟ್ಟೆ ಹಾಕಿಕೊಂಡು ಆಚೆ ಬರಬೇಕು ಅಂತ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಎಂದು ತಿರುಗಿದವಳು ಅವನ ಅವತಾರವನ್ನು ನೋಡಿ, ಅಯ್ಯೋ, ಯಾವಾಗಲೂ ನನ್ನ ಸೀರೆ ದುಪ್ಪಟ ಅಷ್ಟೇನ ಸಿಗೋದು ನಿಮಗೆ ಎಂದು ಕಬೋರ್ಡ್ ತೆಗೆದು ಅದರಿಂದ ಒಂದು ಪಂಚೆ ತೆಗೆದು ಅವನ ಕೈಗೆ ಕೊಟ್ಟಳು. ಸದ್ಯ ಇದನ್ನು ಹಾಕ್ಕೊಳ್ಳಿ, ಹೊರಡುವಾಗ ನಿಮ್ಮ ಪ್ಯಾಂಟ್ ಹಾಕ್ಕೊಂಡು ಬರುವಂತ್ರಿ ಎಂದು ಹೇಳಿದಾಗ ಅವಳನ್ನೇ ನೋಡಿದವ, ಸರಿ ಹೋಗು, ಇಲ್ಲೇ ಯಾಕೆ ನಿಂತಿದೀಯಾ ಎಂದು ಮೂತಿ ತಿರುವಿದ. ಅಯ್ಯೋ, ನನಗೇನು ನಿಮ್ಮ ಸಿಕ್ಸ್ ಪ್ಯಾಕ್ ಬಾಡಿ ನೋಡುವ ಆಸೆ ಇಲ್ವೇ ಇಲ್ಲಪ್ಪ, ಹೋಗ್ತೀನಿ ಎಂದು ಕಾಫಿ ಕಪ್ ಟೇಬಲ್ ಮೇಲೆ ಇಟ್ಟು, ಕುಡಿದು ಬನ್ನಿ ಕೆಳಗೆ ಎಂದು ಓಡಿದ್ಲು. ಅವಳು ಬರುವ ವೇಗ ನೋಡಿದ ಮಂಗಳ ಅವರು ಅಂದುಕೊಂಡಿದ್ದೇ ಬೇರೆ. ನಿಧಾನ ಕಣೆ ಎಂದು ಮೊಮ್ಮಗನ ಬಾಯಿ ಒರೆಸಿ, ತಗೋ ಇವನಿಗೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಬಿಡು, ಅಷ್ಟರಲ್ಲಿ ನಾನು ಪಲ್ಯ ಚಟ್ನಿ ಮಾಡ್ತೀನಿ, ವಿಷ್ಣು ಬಂದ ತಕ್ಷಣ ದೋಸೆ ಹಾಕೋಣ ಎಂದು ಆರ್ಯನ ಅವನ ಕೈಗೆ ವರ್ಗಾಯಿಸಿದ್ರು ಮಂಗಳ. ಅಮ್ಮ, ಇವಾಗ ಮತ್ತೆ ಮೇಲೆ ಹೋಗ್ಬೇಕಾ, ಈಗಷ್ಟೇ ಬಂದೆ ಎಂದು ಪೆಚ್ಚು ಮುಖ ಮಾಡಿಕೊಂಡು ಮೇಲೆ ಹೋಗುವಾಗ ಮುಖ ನೋಡಿಕೊಂಡು ನಕ್ಕರು ಗಿರೀಶ್ ಮಂಗಳ. ಆರ್ಯವರೇ, ನೀವೀಗ ಸ್ನಾನ ಮಾಡಿ ಗುಡ್ ಬೈ ಥರ ಡ್ರೆಸ್ ಹಾಕೋತೀರಾ ಅಂತೆ, ಆಮೇಲೆ ನಾವು ಎಲ್ಲ ತಿಂಡಿ ಮಾಡಿಕೊಂಡು ಆಚೆ ಹೋಗ್ತೀವಿ ಅಂತೆ, ಮಾಲ್ ಸುತ್ತಾಡಿ ಪಿಕ್ಚರ್ ನೋಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಗೇಮ್ಸ್ ಆಟ ಆಡಿ ಬರ್ತೀವಂತೆ ಎಂದು ಹೇಳುತ್ತಾ ಆರತಿ ಅವನ ಕೋಣೆಗೆ ಬಂದಾಗ, ಹೇಯ್, ಇವತ್ತು ಫುಲ್ ಜಾಲಿ ಜಾಲಿ ಎಂದು ಕುಣಿದ ಆರ್ಯ. ಮಕ್ಕಳೇ ಹಾಗಲ್ವೇ, ಆಮೇಲೆ ನಾಳೆಯಿಂದ ನಮ್ಮ ಚಾಂಪ್ ಸ್ಕೂಲ್ಗೆ ಹೋಗ್ತಾರಂತೆ ಎಂದು ಅವಳು ಹೇಳಿದೆ. ಖುಷಿಯಿಂದ ಅರಳಿದ್ದ ಅವನ ಮುಖ ಬಾಡಿ ಹೋಗಿತ್ತು. ನಾಳೆಯ ಚಿಂತೆ ಯಾಕೆ ಚಾಂಪ್ ಸರ್, ಇವಾಗ ಬನ್ನಿ ಸ್ನಾನ ಮಾಡಿ ಎಂದು ಹೇಳಿ ಅವನನ್ನು ಕರೆದುಕೊಂಡು ನಡೆದ್ಲು. ಅಲ್ಲಿಯೇ ಗಂಡ ಅನ್ನುವ ಒಂದು ಪ್ರಾಣಿ ನಿಂತು ನೋಡುತ್ತಿವೆ ಎಂದು ಯೋಚನೆ ಇಲ್ಲ ಅವಳಿಗೆ. ದೇವ್ರೆ, ನೀನೇ ಕಾಪಾಡಬೇಕು ನನ್ನ ಎಂದುಕೊಂಡು ಕೆಳಗೆ ನಡೆದ ವಿಷ್ಣು. ಗಂಡ ಹೆಂಡತಿ ಏನೋ ಮಾತನಾಡುತ್ತಾ ಅಡುಗೆ ಮಾಡುತ್ತಿದ್ರು. ಇವನು ಬಂದಿದ್ದೆ ಅವನ ಬಳಿ ಬಂದ ಗಿರೀಶ್, ಚೆನ್ನಾಗಿ ನಿದ್ದೆ ಬಂತಾಳಿ ಅಂದ್ರೆ ಎಂದು ಅವನ ಪಕ್ಕ ಕುಳಿತರು. ಮಾವ, ಅಂದರೆ ಗಿಂದ್ರೆ ಎಲ್ಲ ಬೇಡ, ವಿಷ್ಣು ಅನ್ನಿ ಸಾಕು. ಹಾಂ, ನಿದ್ದೆ ಚೆನ್ನಾಗಿಯೇ ಬಂತು, ಆದರೆ ಚೂರು ಚಳಿ ಜಾಸ್ತಿ ಇಲ್ಲಿ ಎಂದು ಕೈಗುಚ್ಚಿಕೊಂಡ. ಮುಸಿ ನಕ್ಕರು ಮಂಗಳ. ಬೆಳಗ್ಗೆ ಮಗಳಿದ್ದ ಸ್ಥಿತಿ ನೆನೆದು ಅಷ್ಟರಲ್ಲಿ ಆರತಿ ಮಗನ ಜೊತೆಗೆ ಬಂದಳು. ಆರು, ಸ್ವಲ್ಪ ಪೂಜೆ ಮಾಡಿಬಿಡು, ನಾನು ಮಾಡೋ ಹಾಕಿಲ್ಲ, ಅಷ್ಟರಲ್ಲಿ ಮಗುಗೆ ದೋಸೆ ಹಾಕಿ ಕೊಡ್ತೀನಿ ಎಂದು ಹೇಳಿದಾಗ ತಲೆ ಆಡಿಸಿ ನಡೆದಳು ಅವಳು. ಅಜ್ಜಿ, ನಂಗೆ ಚಿಕ್ಕ ದೋಸೆ ಸಾಕು, ಡಾಕ್ಟರ್ ಅಂಕಲ್ ಹೇಳಿದಲೆ ನನಗೆ ಜಾಸ್ತಿ ಆಯಿಲ್ ಫುಡ್ ತಿನ್ನಬಾರ್ದು ಅಂತೆ ಎಂದು ಆರು ಹೇಳುವಾಗ ಅವನಿಗೆ ಚಿಕ್ಕ ತಟ್ಟಿಯಲ್ಲಿ ಡೈನೋಸಾರ್ ರೀತಿಯ ಗೊಂಬೆಯ ರೂಪದ ದೋಸೆ ಹಾಕಿ ತಂದು ಕೊಟ್ಟರು ಮಂಗಳ. ಇಲ್ಲಿ ನೋಡು ಮಂಗಳ, ನಾನು ತಿನ್ನಿಸ್ತೀನಿ ನನ್ನ ಮೊಮ್ಮಗನಿಗೆ ಎಂದು ಗಿರೀಶ್ ಅದನ್ನು ತೆಗೆದುಕೊಂಡ್ರು. ಹೇ, ಡೈನೋಸಾರ್ ದೋಸೆ ಅಜ್ಜಿ, ಇನ್ನೊಂದು ಎಂದು ಅವ ಹೇಳಿದಾಗ ಖುಷಿಯಿಂದ ಮಾಡಿಕೊಂಡು ಬಂದು ಕೊಟ್ಟರು ಅವರು. ಗಿರೀಶ್ ಸಹ ಖುಷಿಯಿಂದ ತಿನ್ನಿಸಿದ್ರು. ಪಪ್ಪ, ಇದು ತುಂಬ ಟೇಸ್ಟಿಯಾಗಿದೆ, ನಮ್ಮನೆ ತಲ ಎಣ್ಣೆ ಇಲ್ಲ ಇದರಲ್ಲಿ ಎಂದಾಗ ಸುಮ್ಮನೆ ನಕ್ಕ ವಿಷ್ಣು. ಕಣ್ಣಿತ್ತಿದ್ದು ದೇವರ ಮನೆಯತ್ತಲೆ, ಅವನಿಗೆ ದೇವರಂದರೆ ಭಕ್ತಿ ಜಾಸ್ತಿ, ಅದಕ್ಕೇನೋ. ಅಷ್ಟರಲ್ಲೇ ಪೂಜೆ ಮುಗಿಸಿದ ಆರು ಮೇಲೆದ್ದು ಅವರಿರುವತ್ತ ಬಂದಳು. ಆರ್ಯ, ಬನ್ನಿ ಇಲ್ಲಿ ಆರತಿ ತಗೊಳ್ಳಿ ಎಂದು ಪೂಜಾ ತಟ್ಟೆ ಹಿಡಿದು ಬಂದಳು ಆರತಿ. ಅಪ್ಪ ಅಮ್ಮ ಗಂಡ ಇದ್ದರೂ ಅವಳು ಮೊದಲು ಹೇಳಿದ್ದು ಮಗನಿಗೆ, ಪಪ್ಪ ನಾವು ಇಲ್ಲೇ ಇಲ್ಲೋಣ, ಇಲ್ಲಿ ಚೆನ್ನಾಗಿದೆ, ರಾತ್ರಿ ಅಜ್ಜಿ ಜೊತೆ ಮಕ್ಕೋತೀನಿ, ಬೆಳಗ್ಗೆ ನಿಮ್ಮ ಜೊತೆ, ಮತ್ತು ಅಜ್ಜಿ ನೋಡಿ ನನಗಾಗಿ ಇವತ್ತು ಡೈನೋಸಾರ್ ದೋಸೆ ಮಾಡಿದ್ದಾಳೆ ಎಂದು ಖುಷಿಯಿಂದ ಹೇಳುವಾಗ ಮನ ತುಂಬಿ ಬಂದಿತ್ತು ವಿಷ್ಣುವಿಗೆ. ಒಮ್ಮೆಯೂ ಅವನ ಅಮ್ಮನ ಕಡೆಯ ಅಜ್ಜಿ ಅಜ್ಜ ಇಷ್ಟು ಪ್ರೀತಿ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಅವ ಅಲ್ಲಿಗೆ ಹೋಗಲು ಇಷ್ಟವೂ ಪಡುವುದಿಲ್ಲ. ಹಾಂ, ಇರ್ತೀಯ, ಸ್ಕೂಲ್ ರಜೆ ಹಾಕೋಕೆ ನಿನಗೆ ಇಷ್ಟ ಅಲ್ವಾ, ನಾಳೆಯಿಂದ ನಾನು ಬರ್ತೀನಿ ನಿನ್ನ ಸ್ಕೂಲಿಗೆ, ನಿನ್ನ ಡ್ರಾಪ್ ಮಾಡಿ ನಾನು ನಿನ್ನಪ್ಪನ ಜೊತೆ ಕಂಪನಿಗೆ ಹೋಗ್ತೀನಿ ಎಂದು ಹೇಳಿದಾಗ ಅಪ್ಪ ಮಗ ಇಬ್ಬರು ಪೆಚ್ಚಾದರು. ನೋಡ್ತೀರಿ ಇನ್ಮೇಲೆ ಪನಿಷ್ಮೆಂಟ್ ಹೇಗಿರುತ್ತೆ ಅಂತ, ಸುಮ್ಮನೆ ಆರತಿ ತಗೊಳ್ಳಿ ಎಂದು ಚಾಂಪಾಣೆಗೆ ಆರತಿ ಸೋಕಿಸಿ ಹಾಗೆ ಅವನಿಗೆ ಕುಂಕುಮ ಇಟ್ಟಳು. ಅಪ್ಪನಿಗೂ ಅದೇ ಥರ ಮಾಡಿದ್ಲು, ಆದರೆ ವಿಷ್ಣುವಿನತ್ತ ಬಂದಾಗ ಕೈ ಚಲನೆ ನಿಂತಿತ್ತು. ಅವನೂ ಕೈ ಸಹ ಎತ್ತಲಿಲ್ಲ. ಪಾಪ, ದೇವರೆಂದರೆ ಪ್ರೀತಿ ಇಲ್ಲ ಅಲ್ಲ ಅವನಿಗೆ. ಸೋತ ಆರತಿಯೇ ಅವನಿಗೂ ಆರತಿ ಸೋಕಿಸಿ ಕುಂಕುಮ ಇಟ್ಟು ಬಿಟ್ಲು.
ಎಲ್ಲ ಕೂತ್ಕೊಳ್ಳಿ, ನಾನು ಬಿಸಿ ಬಿಸಿ ದೋಸೆ ಹಾಕುವೆ ಎಂದು ಮಂಗಳು ಹೇಳಿದಾಗ, ನೋ ಮಮ್ಮಿ, ನೀವು ಕೂತ್ಕೊಳ್ಳಿ, ನಾನೇ ಹಾಕುವೆ ಎಂದು ತಾನೇ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಲು ಆರತಿ. ಎಲ್ಲರೂ ಅವಳ ಕೈ ರುಚಿಗೆ ಒಂದು ದೋಸೆ ಹೆಚ್ಚೆ ತಿಂದರು. ಇವಾಗ ಮಮ್ಮಿಗೆ ನಾನು ದೋಸೆ ಹಾಕಿ ಕೊಡ್ತೀನಿ ಎಂದು ಆರ್ಯ ಮೇಲೆದ್ರೆ, ಇಲ್ಲ, ನನ್ನ ಮಗಳಿಗೆ ನಾನು ದೋಸೆ ಹಾಕಿ ಕೊಡ್ತೀನಿ ಎಂದು ತಾವು ಮೇಲೆದ್ರು ಗಿರೀಶ್. ನಾನು ಎಂದು ಅವ ಹೇಳಿದರೆ ನಾನು ಎಂದು ಇವರು ಹೇಳ್ತಿದ್ರು. 10 ನಿಮಿಷ ಅವರ ಜಗಳ ನೋಡಿದ ಮೇಲೆ ಇಬ್ಬರೂ ಸೇರಿ ಅವಳಿಗೆ ದೋಸೆ ತಿನ್ನಿಸಿ, ದೋಸೆ ನಾನು ಹಾಕ್ಕೊಡ್ತೀನಿ ಎಂದು ಮೇಲೆ ಎದ್ದ ವಿಷ್ಣು. ಅವನ ಮಾತು ಕೇಳಿ ಬಾಯಲ್ಲಿ ಏನೂ ಇರದೆ ಹೋದರೂ ನೆತ್ತಿಗೇರಿತು ಆರತಿಗೆ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.